ಆಗಸ್ಟ್ 11, 2026 ಅಣ್ಣ. ಇವತ್ತು KNN ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ಬೆಲೆ ತಿಳ್ಸ್ಕೊಳಕ್ ಮೊದಲು ಏನು ವಿಡಿಯೋ ಮಾಡಿ ಒಂದೂವರೆ ತಿಂಗಳಾಗ್ತಾ ಇದೆ. ತುಂಬಾ ಬೇಜಾರದಲ್ಲಿದ್ದು ರೈತರು ಬೇಜಾರಿದ್ರು. ನಾವು ಸ್ವಲ್ಪ ಹೇಳಿದ್ದು ಪ್ರಿಡಿಕ್ಷನ್ ಮಾಡಿದ್ದು ಏನು ನಡ್ಸ್ಕೊಂಡಿಲ್ಲ. ಭಗವಂತ ಕೈ ಕೊಟ್ಟ ಅಂತಾನೆ ಅನಿಸ್ತಾ ಇದೆ. ಬೆಲೆಗಳು ಬರ್ಬೇಕಾಗಿತ್ತು. ನಮ್ ಪ್ರಕಾರ ಮಳೆ ಆಗಿಲ್ಲ. ದೇಶವ್ಯಾಪಿ ಎಲ್ಲೂ ಮಳೆ ಆಗದಿದ್ದು ಒಂದು. ಎರಡನೇ ಕಾರಣ ಬಂದು ಯಥೇಚ್ಛವಾಗಿ ಈಲ್ಡ್ ಬಂದ್ಬಿಡ್ತು. ಈಲ್ಡ್ ಮತ್ತೆ ನಾಟಿ ಮಾಡಿರೋದು ಜಾಸ್ತಿ ಆಗಿ ಅದು ಸ್ವಲ್ಪ ಹೊಡೆತ ಬಿದ್ದಿದೆ. ಈ ಸತಿ ರೈತರು ತುಂಬಾ ಕೋಟ್ಯಾಂತರ ರೂಪಾಯಿ ನಷ್ಟದಲ್ಲಿದ್ದಾರೆ. ಆ ಒಂದು ಬೇಜಾರಿಗೆ ನಾವೇನಾದ್ರೂ ಹೇಳಿದ್ರೆ ರೈತನ ಪಾಪ ನಿರೀಕ್ಷೆ ಇಟ್ಕೊಂಡಿರ್ತಾರ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇವತ್ತೇನ್ ಬೆಲೆ ಬಂತು ಅಂತ ವಿಡಿಯೋ ಮಾಡ್ತಾ ಇಲ್ಲ. ಮುಂದೆ ಇದೇನ್ ಆಗ್ಬೋದು ಈ ಬೆಲೆ ಅಂತಕ್ಕಂತ ಒಂದು ವಿಚಾರನ ತಿಳಿಸೋದ್ರ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಬೆಲೆ ಈಗ ನಿನ್ನೆ ಇವತ್ತು ರೈಸ್ ಆಗಿದೆ. ಈ ಬೆಲೆ ಇನ್ನು 2-3 ದಿವಸ ಏನು ಹೇಳಕ್ ಆಗೋದಿಲ್ಲ. ಇವತ್ತಿಗೆ ಬಾಂಗ್ಲಾದು ಖರೀದಿ ಸ್ಟಾಪ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಒಂದ್ 2 ದಿವಸ 3 ದಿವಸ ಬಾರ್ಡರ್ ಬಂದಾಗೋದ್ರಿಂದ ಸ್ವಲ್ಪ ಪೊಸಿಷನ್ ನಾಳೆ ಸ್ವಲ್ಪ ಶೇಕ್ ಆಗ್ಬೋದು. ಅಂದ್ರೆ ಏನಾಗತ್ತೆ ಅಂತ ನಿರೀಕ್ಷೆ ಮಾಡಕ್ ಆಗ್ತಾ ಇಲ್ಲ. ಹೊರಗಡೆನೂ ಪೊಸಿಷನ್ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲಾ ಕಡೆನೂ 100-150 ರೂಪಾಯಿ ಸ್ವಲ್ಪ ಹೊರಗಡೆ ಡೆಲ್ಲಿ ಆಗ್ಬೋದು, ಎಲ್ಲ ದೇಶವ್ಯಾಪಿ ಒಂದೊಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಅದೇ ತರ ಬೆಳೆದ್ರೆ ನಾಳೆ ಅಥವಾ ನಾಳಿದ್ದು ಗೊತ್ತಾಗ್ಬೋದು. ಇಲ್ಲ ಅಂದ್ರೆ 15ನೇ ತಾರೀಕು ಮೇಲೆ ನಿಖರವಾಗಿ 15 ಆಗಸ್ಟ್ 15 ಆದ್ಮೇಲೆ ಎಲ್ಲಾ ದೇಶದಲ್ಲಿ ಏನಾಗ್ತಾ ಇದೆ, ನಮ್ ಕೋಲಾರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಆಂಧ್ರದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು 15ನೇ ತಾರೀಕು ಮೇಲೆ ಸ್ವಲ್ಪ ಎಲ್ಲ ತಿಳ್ಕೊಂಡು ತಿಳಿಸ್ಕೊಡ್ತೀನಿ. ಮತ್ತೆ ಮಾಲ್ ಶಾರ್ಟೇಜ್ ಆದ್ರೆ ಮಾತ್ರನೇ ಬೆಲೆ ಬರೋದಕ್ಕೆ ಒಂದು ಅವಕಾಶಗಳಿರ್ತೈತೆ. ಮಾಲ್ ಈಗ ಸ್ವಲ್ಪ ಶಾರ್ಟೇಜ್ ಆಗಿದೆ. ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಇನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ. ನಮ್ ಲೋಕಲ್ ಭಾಗದಲ್ಲಿ ತುಂಬಾ ಶಾರ್ಟೇಜ್ ಆಗಿದೆ. ಈಗ ಅನಂತಪುರ ಈ ಕಡೆ ಚಳ್ಳಕೆರೆ ಏರಿಯಾ, ಪಾವಗಡ ಮತ್ತೆ ಮಲ್ಕಲ್ಚೇರ್ ಏರಿಯಾ ಬರ್ಬೋದು. ಇನ್ ಬೇರೆ ಭಾಗದಲ್ಲೆಲ್ಲ ಸ್ವಲ್ಪ ಮಾಲ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಮಹಾರಾಷ್ಟ್ರ ಇನ್ನೂ ಒಂದು 15 ದಿವಸ ಮೇಲೆ ಅವ್ರದ್ದು ಯಥೇಚ್ಛವಾಗಿ ಮಾಲ್ ಬರೋಂತ ನಿರೀಕ್ಷೆ ಇದೆ. ಜೊತೆಗೆ ಅಲ್ಲಿ ಮಳೆ ಏನಾದ್ರೂ ಆಯ್ತು ಅಂದ್ರೆ ಇನ್ನೊಂದು 15 ದಿವಸ ನಮ್ಮ ಮಾಲ್ ಇದೇ ಬೇಡಿಕೆನೆ ಮುಂದುವರಿಯಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಲ್ಲಿ ಮಳೆ ಮೇಲೆ ಇದಾಗಿದೆ. ಬಟ್ ಓವರ್ ಕ್ರಾಪ್ ಇದೆ ಅಂತ ಎಲ್ಲ ಬಲ್ಲ ಮೂಲಗಳಲ್ಲಿ ಗೊತ್ತಾಗ್ತಾ ಇದೆ. ಹಂಗಾಗಿ ರೈತರಲ್ಲಿ ಕ್ಷಮೆ ಇರಲಿ. ನಾವು ಪದೇ ಹೇಳಿದ್ದು ಏನು ನಡ್ಸ್ಕೊಂಡಿಲ್ಲ. ಭಗವಂತ ನಾವು ಹೇಳಿದ್ದಲ್ಲ ಹುಸಿ ಆಗೋಯ್ತು. ಅದರಿಂದಾನೇ ಬೇಜಾರು ವಿಡಿಯೋ ಮಾಡಿಲ್ಲ. ಇನ್ ಮುಂದೆ ನೋಡ್ಕೊಂಡು ವಿಡಿಯೋಗಳು ಮಾಡ್ತಾ ಇರ್ತೀರಿ. ನಾವು ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಡೋ ಸಲುವಾಗಿ ನಾವು ವಿಡಿಯೋ ಮಾಡೋದಿನ್ ಬೇರೆ ಉದ್ದೇಶ ನಮ್ಗೇನು ಇರೋದಿಲ್ಲ. ರೈತರಿಗೆ ಯಾಕಂತಂದ್ರೆ ಫೋನ್ ಮಾಡಿ ಮಂಡಿಗಳಲ್ಲಿ ಬೆಲೆ ವಿಚಾರಿಸ್ಕೊಳ್ಳೋದಕ್ಕೆ ತುಂಬಾ ಶ್ರಮ ಆಗುತ್ತೆ. ಮಂಡಿಗಳವ್ರು ಫೋನ್ ತೆಗಿದಿರನು ಇರ್ಬೋದು. ಹಂಗಾಗಿ ಅದೊಂದೇ ಒಂದು ಇದ್ರ ಸಲುವಾಗಿ ಬೆಲೆಗಳು ತಿಳ್ಕೊಂಡ್ಲಿ ರೈತರವರು ಅಲ್ಲೇ ತೋಟದಲ್ಲಿ ಆರಾಮಾಗಿ ಅವ್ರು ಟಮಾಟ ಆಗೋದು ಬೇರೆ ಯಾವ್ದೇ ಆಗ್ಬೋದು, ಅವ್ರು ಆರಾಮಾಗಿ ಇರ್ಲಿ ಅನ್ನೋ ಒಂದೇ ದೃಷ್ಟಿಯಿಂದ ಆ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ಬೆಲೆಗಳು ಏನು ಥರ್ಡ್ ಕ್ವಾಲಿಟಿ ಮಾಲ್ 150 ರೂಪಾಯಿಂದ 200-250 ರೂಪಾಯಿ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಮಾಲ್ 250 ರೂಪಾಯಿಂದ 300-350-400 ರೂಪಾಯಿ ಆಗಿದೆ. ಫೈನ್ ಕ್ವಾಲಿಟಿ ಮಾಲ್ ಅಂದ್ರೆ ಎಕ್ಸ್ಪೋರ್ಟ್ ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿನು 400-500-550 ರೂಪಾಯಿ ಆಗಿದೆ. ಇದೆಲ್ಲ ನಾನು ಏನ್ 400 ಮೇಲೆ ಹೇಳ್ತಾ ಇದ್ದೀನಿ, ಅದು ಸಂಪೂರ್ಣವಾಗಿ ಎಲ್ಲ ಎಕ್ಸ್ಪೋರ್ಟ್ ಆಗಿರೋಂಥದ್ದು. ಮತ್ತೆ ಸೀಡ್ ಬಂದ್ಬಿಟ್ಟು 150 ರೂಪಾಯಿಂದ 200-250 ರೂಪಾಯಿ ಥರ್ಡ್ ಕ್ವಾಲಿಟಿ ಇದೆ. 250-350 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದೆ. 350 ರೂಪಾಯಿಂದ 550 ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ. ಅಂದ್ರೆ ಟಾಪ್ ಆಗಿರೋದು ದಪ್ಪ ಗಟ್ಟಿ ಎಕ್ಸ್ಪೋರ್ಟ್ ಆಗಂತದ್ ಮಾತ್ರ ಟಾಪ್ ರೇಟ್ ಹೋಗಿರ್ತೈತಿ. ಇನ್ ಬೇರೆ ಎಲ್ಲ 400 ರೂಪಾಯಿ ಒಳಗಡೆನೆ ಇರ್ತೈತೆ. ಆತಂಕ ಪಡೋದು ಬೇಡ. ಪೊಸಿಷನ್ ಸ್ವಲ್ಪ ನಾಳೆ ಇದೇ ತರ ಇರುತ್ತೆ ಅಂತ ನಿರೀಕ್ಷೆ ಮಾಡೋದು ತುಂಬಾ ಕಷ್ಟ ಇದೆ. ಸ್ವಲ್ಪ ಏರುಪೇರು ಆಗ್ಬೋದು ಅಂತ ರೈತರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಏನ್ ಬರ್ತಾ ಇದೆ ಇರೋಂತ ತೋಟಗಳು ಕಾಪಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅಂತ ಬೆಲೆ ಬೀಳುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. 150 ರೂಪಾಯಿಂದ 300 ರೂಪಾಯಿ ಗ್ಯಾರಂಟಿ ಇಟ್ಕೊಳ್ಳಿ. ಅದ್ರ ಮೇಲೆ ಮಾರೋದು ಸ್ವಲ್ಪ ಅದೃಷ್ಟನೇ ಅಂತ ಹೇಳ್ಬೋದು ಅಂತ ಈ ವಿಡಿಯೋ ಮುಖೇನ ರೈತರಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ಲಾ ರೈತರಿಗೂ ಶುಭವಾಗ್ಲಿ. ಎಲ್ಲಾ ರೈತರಿಗೂ ವಂದನೆಗಳು.